ಗ್ರಾಮೀಣ ಭಾಗಗಳಲ್ಲಿ ದೇವರು ಮತ್ತು ದೈವದ ಬಗ್ಗೆ ಜನರಲ್ಲಿ ಆಳವಾಗಿ ಬೇರೂರಿರುವ ನಂಬಿಕೆ, ವಿಶ್ವಾಸ, ಭಕ್ತಿ ಹಾಗೂ ಆಚರಣೆಗಳ ವಿಚಾರದಲ್ಲಿ ಯಾವುದೇ ಕೊರತೆಯಾಗದಂತೆ ಭಕ್ತರು ದೇವರ ಕಾರ್ಯದಲ್ಲಿ ಭಾಗವಹಿಸುತ್ತಾ ಬಂದಿದ್ದಾರೆ. ನಾನು ಸುಮಾರು 13 ವರ್ಷಗಳಿಂದ ಗ್ರಾಮದ ಜಾತ್ರೆಗಳಲ್ಲಿ ಭಾಗವಹಿಸುವ ಅವಕಾಶವನ್ನು ಓಬಳ ನರಸಿಂಹಸ್ವಾಮಿ ಕಳಿಸಿಕೊಟ್ಟಿದ್ದು, ಭಕ್ತರ ಅಭಿಲಾಷೆಯಂತೆ ದೇವಸ್ಥಾನದ ಅನ್ನದಾಸೋಹ ಮಂಟಪಕ್ಕೆ ಶಾಸಕರ ಅನುದಾನದಲ್ಲಿ 25 ಲಕ್ಷ ರು ನೀಡುವುದಾಗಿ ಶಾಸಕ ಹಾಗೂ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರಾದ ಟಿ ರಘುಮೂರ್ತಿ ಅವರು ಭರವಸೆ ನೀಡಿದರು. ಚಳ್ಳಕೆರೆ ತಾಲೂಕಿನ ಪಗಲಬಂಡೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೊಮ್ಮನಕುಂಟೆ ಗ್ರಾಮದಲ್ಲಿ ಶ್ರೀ ಓಬಳ ನರಸಿಂಹಸ್ವಾಮಿ ಗುಗ್ಗರಿ ಹಬ್ಬದ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿ ನಂತರ ಮಾತನಾಡಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಪಾಲ್ಗೊಂಡರೆ ಬದುಕಿನಲ್ಲಿ ಶಾಂತಿ, ನೆಮ್ಮದಿ ದೊರೆಯುತ್ತದೆ ಎಂದರು. 2 ದಿನಗಳ ಕಾಲ ನಡೆದ ವಿಶೇಷ ಗುಗ್ಗರಿ ಹಬ್ಬದಲ್ಲಿ ಚಳ್ಳಕೆರೆ ತಾಲೂಕು ಸೇರಿದಂತೆ ಆಂಧ್ರ ಪ್ರದೇಶದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ದೇವರ ದರ್ಶನ ಪಡೆದರು, ಹರಕೆಯನ್ನು ತೀರಿಸಿಕೊಂಡರು. ಎಲ್ಲ ಭಕ್ತರಿಗೂ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ವಾಡಿಕೆಯಂತೆ ಪ್ರಾರಂಭದಲ್ಲಿ 5 ದೇವರುಗಳ ಮೂರ್ತಿಯನ್ನ ಪೆಟ್ಟಿಗೆಯನ್ನ ಗಂಗಾ ಪೂಜೆಯೊಂದಿಗೆ ಮೆರವಣಿಗೆಯಲ್ಲಿ ಕರೆತರಲಾಯಿತು. ಶ್ರೀ ಓಬಳ ನರಸಿಂಹಸ್ವಾಮಿ, ಕರಿಯಮ್ಮ, ಪಾಲನಾಯಕ ಸ್ವಾಮಿ 5 ದೇವರುಗಳ ಮೂರ್ತಿಯನ್ನು ವೇದವತಿ ನದಿಯಲ್ಲಿ ಗಂಗಾ ಪೂಜೆ ನಡೆಸಿ ಮೆರವಣಿಗೆಯಲ್ಲಿ ತರುವಾಗ ದಾರಿಯುದ್ದಕ್ಕೂ ಭಕ್ತರು ಕೈ ಮುಗಿದು ದೇವರನ್ನು ಸ್ವಾಗತಿಸಿದರು. ನಂತರ ಎಲೆಪೂಜೆ, ಸರ್ವಾಲಂಕಾರ ಹಾಗೂ ಹೂವಿನ ಪಲ್ಲಕ್ಕಿ ಉತ್ಸವ ನಡೆಸಲಾಯಿತು. ಗುಗ್ಗರಿ ಹಬ್ಬದ ಮಹತ್ವ ಹಾಗೂ ಉತ್ಸವದ ಬಗ್ಗೆ ಮಾಹಿತಿ ನೀಡಲಾಯಿತು. ಪ್ರಾರಂಭದಲ್ಲಿ ಹುರುಳಿ ಅಕ್ಕಿಯನ್ನು ಭಕ್ತರಿಂದ ಪಡೆದ ದೇವರಿಗೆ ಅರ್ಪಣೆ ಮಾಡುವ ಕೆಲಸ